ಏನು ಸರ್ ಒಬ್ಬ ಹೀರೋ ಇನ್ನೊಬ್ಬ ಸ್ಟಾರ್ ಹೀರೋ ಬಗ್ಗೆ ತುಂಬ ಕೀಳಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ಏನು ಅವ್ರಿಗೆ ಅರ್ಥ ಆಗಬೇಕು ಸರ್. ಯಾಕಂದರೆ ಈಗ ನಿಮಗೆ ಗೊತ್ತಿದ್ದಾಗೆ ನಮಗಿಂತ ಹೆಚ್ಚಾಗಿ ನಿಮಗೆ ಮಾಹಿತಿ ಇರುತ್ತೆ, ನಿಮ್ಮಿಂದ ನಾವು ಮಾಹಿತಿ ತಗೊಳ್ಳೋಂಥದ್ದು. ನಿಮ್ಮಗಳಿಂದ ನೀವೇನು ಕೊಟ್ಟಿದ್ದೀರ ಮಾಹಿತಿ ತಿಳ್ಕೊಂಡು ನನಗೆ ಅನಿಸಿರೋ ಪ್ರಕಾರ ಯಾರ ಮೇಲೂ ಒಂದು ಪಕ್ಕ ಎವಿಡೆನ್ಸ್ ಇಲ್ಲದೆ, ಪ್ರೂಫ್ ಇಲ್ಲದೆ ಯಾರ ಮೇಲೂ ಅಪವಾದಗಳು ಹೊರಿಸಬಾರ್ದು. ಯಾರು ಬೇಕಾದರೂ ಆಗಿರ್ಬೋದು. ನಿಮಗೆ ಪಕ್ಕ ಎವಿಡೆನ್ಸ್ ಇಲ್ಲದೆ, ಪ್ರೂಫ್ ಇಲ್ಲದೆ ಒಬ್ಬ ಸ್ಟಾರ್ ಮೇಲೆ, ಒಬ್ಬ ನಟನ ಮೇಲೆ ನೀವು ಸುಮ್ಮನೆ ಅಪವಾದ ಹೊರಿಸ್ತೀರ. ನೀವು ಯೋಚನೆ ಮಾಡ್ಬೇಕು, ನಾನು ಮಾಡ್ತಾರೆ ಸರಿನಾ ತಪ್ಪಾ ಅಂತ. ಸೊ ಹಾಗಾಗಿ ಆ ವಿಷಯದಲ್ಲಿ ನಾನು ತಪ್ಪು ಅಂತ ಹೇಳ್ತೀನಿ. ನಾನು ಖಂಡಿತವಾಗ್ಲೂ ಸರ್ ಹೌದು, 100% ತಪ್ಪು ಸರ್. ತಪ್ಪು ಯಾರು ಮಾಡಿದ್ರೆ ತಪ್ಪೆ, ನಾನು ಮಾಡಿದ್ರೆ ತಪ್ಪೆ, ಅವ್ರು ಮಾಡಿದ್ರೆ ತಪ್ಪೆ, ಯಾರು ಮಾಡಿದ್ರೆ ತಪ್ಪೆ. ಈಗ ದರ್ಶನ್ ಅವ್ರ ಬಗ್ಗೆ ದರ್ಶನ್ ಅವರು ಹೇಳಿ ಅವ್ರಿಗೇನೋ ಮಾಡಿಸಿದಾರ, ಏನಿದೆ ಪ್ರೂಫ್ ಅವ್ರ ಹತ್ರ ಅಲ್ವಾ? ನಿಮ್ಮ ಹತ್ರ ಪ್ರೂಫ್ ಇದ್ದರೆ ನೀವು ಸಾಬೀತು ಮಾಡೋರು ಅಂತಾರೆ, ಹೇಳಿದ್ದಾರೆ ಹೊಡ್ಸಿದ್ದಾರೆ ಅಂತ. ಈಗ ನೀವು ಯಾರೊಬ್ಬರು ಸ್ಟಾರ್ ಇತ್ತು ಅಂದರೆ ನಾನು ಬಂದು ಯಾರ ಹೆಸರು ಹೇಳ್ಕೊಂಡು ನಿಮ್ಗೇನೋ ನಾನು ತೊಂದರೆ ಮಾಡ್ತು ಅಂದರೆ ಅದು ಏನಿರುತ್ತೆ ಎವಿಡೆನ್ಸ್ ಅಲ್ವಾ? ಒಂದು ಎವಿಡೆನ್ಸ್ ಇಟ್ಕೊಂಡು ಮಾತಾಡಬೇಕು, ಒಂದು ಪ್ರೂಫ್ ಇಟ್ಕೊಂಡು ಮಾತಾಡಬೇಕು. ಯಾರ ಬಗ್ಗೆನೋ ಒಂದು ಅಪವಾದ ಹೊರಿಸೋದಕ್ಕಿಂತ ಮುಂಚೆ ಅವರು ಬೆಳೆಸ್ಕೊಂಡಿರೋಂಥ ಇಮೇಜ್ ಇರ್ಬೋದು, ಅದು ಬಂದು ಅವರು ಅಷ್ಟು ಒಂದು ಸ್ಕ್ರ್ಯಾಪಿಂದ ಬಂದು ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂದರೆ ಅವ್ರ ಇಮೇಜ್ ಬೆಳೆಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ನೀವು ಸಹ ಒಂದು ಸ್ಕ್ರ್ಯಾಚಿಂದ ಬಂದು ಒಂದು ಇಮೇಜ್ ಬೆಳೆಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ನಿಮಗೆ ಗೊತ್ತಿರುತ್ತೆ. ಅನ್ನೆಸೆಸರಿ ಸುಮ್ಮನೆ ಯಾರೋ ಹೇಳಿದ್ರು, ಏನೋ ಮಾಡಿದ್ರು, ಇದಾಯಿತು ಅದಾಯಿತು ಅಂತೇಳಿ ಅವರು ಮಸಿ ಬಳಿಬಾರ್ದು ಅವ್ರ ಮುಖಕ್ಕೆ. ಸೊ ಹಾಗಾಗಿ ಅದು ಒಂದು ನಿಮ್ಮ ಜವಾಬ್ದಾರಿ. ಯಾರೋ ನೀವು ಒಬ್ಬ ಸೂಪರ್ ಸ್ಟಾರ್ ಮುಖಕ್ಕೆ ಮಸಿ ಬಳಿತು ಅಂದರೆ ಅದು ಇಡೀ ಕನ್ನಡ ಚಿತ್ರರಂಗಕ್ಕೆ ಎಫೆಕ್ಟ್ ಆಗುತ್ತೆ. ಯಾರೋ ಪಕ್ಕದ ರಾಜ್ಯವರೆಲ್ಲ ನೋಡಿ ನಮ್ಮನ್ನು ನಗೋ ಥರ ಆಗುತ್ತೆ. ಸೊ ದಯವಿಟ್ಟು ಈ ಥರ ಮಾಡೋದಕ್ಕಿಂತ ಮುಂಚೆ ಪಕ್ಕ ಎವಿಡೆನ್ಸ್ ಇಟ್ಕೊಳ್ಳಿ, ಪ್ರೂಫ್ ಇಟ್ಕೊಳ್ಳಿ. ನೀವು ಹೋಗಿ ಆ ಥರ ಪ್ರೂಫ್ ಇತ್ತು ಅಂದರೆ ಎವಿಡೆನ್ಸ್ ಇದು ಕಾನೂನಾತ್ಮಕವಾಗಿ ಏನು ಕೊಡಬೇಕು, ನೀವು ಕಂಪ್ಲೇಂಟ್ ಕೊಡಿ, ಅವ್ರೇನು ಆ್ಯಕ್ಷನ್ ತಗೊಳ್ತಾರೆ. ನಿಮ್ಮ ಹತ್ರ ವಿತೌಟ್ ಪ್ರೂಫು ನೀವು ಯಾರ್ಯಾರ ಮೇಲೂ ಅಪವಾದಗಳು ಹೊರಿಸೋದು ಮಾಡೋದು ಖಂಡಿತವಾಗ್ಲೂ ತಪ್ಪು ಅಂತ ನಾನು ಹೇಳ್ತೀನಿ. ಸರ್, ಈ ವಿಚಾರದ ಬಗ್ಗೆ ಯಾರು ಸ್ಟಾರ್ಗಳು ಮಾತಾಡ್ತಾರೆ ಸರ್? ಈ ವಿಚಾರಗಳ ಬಗ್ಗೆ ಯಾರು ಸ್ಟಾರ್ಗಳು ಮುಂದೆ ಬಂದು ಮಾತಾಡ್ತಾರೆ, ಯಾಕೆ? ಏನು ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ನನಗೇನು ಅನಿಸುತ್ತೋ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ಅವ್ರವ್ರು ಸಿಕ್ಕಿದಾಗ ನೀವು ಅವ್ರಿಗೆ ಹೇಳಬೇಕಷ್ಟೇ. ಅಂದರೆ ಇದರಲ್ಲಿ ಯಾರ್ದೋ ನಾನು ಪರ ವಹಿಸ್ಕೊಳ್ತಾ ಇದ್ದೀನಿ, ವಿರೋಧ ವಹಿಸ್ಕೊಳ್ತಾ ಇದ್ದೀನಿ ಅಂತಲ್ಲ. ಅಫ್ಕೋರ್ಸ್ ದರ್ಶನ್ ಸರ್ ಅಂದರೆ ನನಗೆ ತುಂಬ ಇಷ್ಟ, ಅದು ಬೇರೆ ವಿಚಾರ. ಐ ಲೈಕ್ ಹಿಮ್ ಪರ್ಸ್ನಲಿ. ನನಗೆ ತುಂಬ ಅವರು ಅಂದರೆ ಪ್ರೀತಿ ಇದೆ. ಬಟ್ ತಪ್ಪು ಅಂತ ಬೇರೆಯವ್ರು ಯಾರು ಮಾಡಿದಾಗಲೂ ಅದು ತಪ್ಪೇ ಅದು. ಹಾಗಾಗಿ ದರ್ಶನ್ ಸರ್ ಅವ್ರನ್ನ ಅವ್ರ ಬಗ್ಗೆ ನನ್ನ ಸ್ಟ್ಯಾಂಡ್ ಇದೆ. ನಾವು ಯಾವತ್ತೂ ಅವ್ರನ್ನ ಬಿಟ್ಕೊಡಲ್ಲ ಸರ್. ಸರ್, ಇತ್ತೀಚೆಗೆ ಒಂದಿಷ್ಟು ವಿದ್ಯಮಾನಗಳು ನಡೀತಾ ಇದೆ. ಸೊ ರಮ್ಯಾ ಅವರು ಕೂಡ ಒಂದು ಕೇಸನ್ನು ಫೈಲ್ ಮಾಡ್ತಾರೆ ರಿಲೇಟೆಡ್ ಟು ಕಮೆಂಟ್ಸ್ ಬಗ್ಗೆ ನೀವೇನಾದರೂ ಹೇಳೋದಾದರೆ? ಸರ್, ಕಮೆಂಟ್ಸ್ ಅಂತೂ ಕೆಟ್ಟ ಕಮೆಂಟ್ಸ್ ಯಾರೂ ಮಾಡಬಾರ್ದಲ್ಲ ಸರ್. ಕೆಟ್ಟ ಕಮೆಂಟ್ಸ್ ಮಾಡೋದ್ರ ಬಗ್ಗೆ ನಿಜವಾಗ್ಲೂ ನನ್ನ ವಿರೋಧ ಇದೆ. ದಯವಿಟ್ಟು ಹೆಣ್ಮಕ್ಳ ಬಗ್ಗೆ ಆಗಿರ್ಬೋದು, ಗಂಡು ಮಕ್ಳ ಬಗ್ಗೆನೂ ಆಗಿರ್ಬೋದು, ಹೀರೋಗಳ ಬಗ್ಗೆ ಆಗಿರ್ಬೋದು, ಹೀರೋಯಿನ್ ಬಗ್ಗೆನೂ ಆಗಿರ್ಬೋದು, ಯಾರೂ ಸಹ ಕೆಟ್ಟ ಕಮೆಂಟ್ಗಳು ಮಾಡಬೇಡಿ. ನೀವು ಅವ್ರನ್ನ ಬೈದರೆ ಪರವಾಗಿಲ್ಲ, ಅವ್ರ ಅಕ್ಕ ತಂಗಿದ್ದೀರ, ಅವ್ರ ಅಮ್ಮನ್ನ, ಅವ್ರ ಮನೆಯವ್ರನ್ನ ಎಲ್ಲರೂ ಕರ್ಕೊ ಅವ್ರೇನು ಪಾಪ ಮಾಡಿರ್ತಾರೆ ಪಾಪ ಅಲ್ವಾ? ದಯವಿಟ್ಟು ಅದೊಂದು ಕೆಟ್ಟ ಬೆಳವಣಿಗೆ ಬೇಡ ಅಂತಲೇ ಹೇಳ್ತೀನಿ ಯಾರಿಗಾದ್ರೂ ಸಹ. ಅದಾದಮೇಲೆ ಒಂದಿಷ್ಟು ಲೈಕ್ ಈ ಥರ ಕಮೆಂಟ್ಗಳಿಂದ ಫ್ಯಾನ್ಸ್ ವಾರ್ಗಳು ಶುರುವಾಗಿದೆ. ಅವರು ಫ್ಯಾನ್ಸ್ ಮಾಡಿದ್ರು, ಇವ್ರು ಫ್ಯಾನ್ಸ್ ಮಾಡಿದ್ರು ಅಂತ. ಬಟ್ ಯಾರು ಫ್ಯಾನ್ಸು ಮಾಡಿಲ್ಲ. ಇಲ್ಲಿ ನೋಡಿದರೆ ಬೇರೆ ಯಾರೋ ಮಾಡಿರ್ತಾರೆ, ಅದು ಫ್ಯಾನ್ಸ್ಗಳ ಮೇಲೆ ಬಂದುಬಿಡುತ್ತೆ. ಸೊ ಈ ಥರದ ಬಗ್ಗೆ ಸರ್, ಅದೊಂದು ದೊಡ್ಡ ತಪ್ಪು ಆ್ಯಕ್ಚುಲಿ. ಈಗ ಯಾರೇ ಸ್ಟಾರ್ ಬಂದು ಯಾರಿಗೂ ಸಹ ಕೆಟ್ಟದ್ದು ಮಾಡಿ ಇಂಥವ್ರು ಹೊಡೀರಿ, ಬಡೀರಿ, ಇಂಥವ್ರು ಕಾಮೆಂಟ್ ಮಾಡಿ ಅಂತ ಯಾರೂ ಹೇಳಲ್ಲ ಸರ್. ಇವ್ರು ಯಾರೋ ಕೆಲವರು ಏನೋ ಒಂದು ಕೆಟ್ಟ ಮನಸ್ಥಿತಿ ಇರೋರು ಏನೋ ಕೆಟ್ಟ ಕಾಮೆಂಟ್ ಮಾಡಿ ಅದನ್ನು ಯಾರೋ ಹೀರೋ ಮೇಲೆ ಹಾಕೋದು, ಯಾರೋ ಸ್ಟಾರ್ ಮೇಲೆ ಹಾಕೋದು, ಅದು ಯಾರಿಗೂ ಒಳ್ಳೆಯದಲ್ಲ ಅದು. ಯಾಕಂದರೆ ಯಾವ ಸ್ಟಾರು ನಿಮಗೆ ಗೊತ್ತಿರೋ ಹಾಗೆ ಯಾರು ಹೇಳ್ತಾರೆ ಹೋಗಿ ಅವ್ನು ಹೊಡೀರಿ ಮಾಡಿ, ಇವ್ರಿಗೆ ಯಾರಿಗೋ ಕೆಟ್ಟ ಕಾಮೆಂಟ್ ಹಾಕಿ ಇವ್ರು ಬೈರಿ ಅಂತ ಯಾವ ಸ್ಟಾರ್ಗಳು ಯಾರೂ ಹೇಳೋದಿಲ್ಲ. ಇವ್ರು ಏನೋ ಮಾಡ್ಕೊಂಡು ಇವ್ರ TRPಗಳಿಗೆ ಇವ್ರ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು, ಇವ್ರದ್ದೇನೋ ಟ್ರೋಲ್ ಪೇಜ್ಗಳು ಹೆಚ್ಚಾಗಿ ನೋಡಬೇಕು ಅನ್ನೋ ಕಾರಣಕ್ಕೆ ಏನೋ ಮಾಡಿಕೊಂಡು ಎಲ್ಲ ಸ್ಟಾರ್ಗಳ ಮಕ್ಕದ ಮೇಲೂ ಮಸಿ ಬಳಿಯುವಂಥ ಒಂದು ಪ್ರಯತ್ನ ಆಗ್ತಾಯಿದೆ. ಸೊ ಅದನ್ನು ದಯವಿಟ್ಟು ನಿಲ್ಲಿಸಿ, ಇದರಿಂದ ಯಾರಿಗೂ ಒಳ್ಳೆಯದಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.